ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ಭಾರತದ ಪುಣ್ಯ ಭೂಮಿಯಲ್ಲಿ ಅದೆಷ್ಟೋ ದೇಗುಲಗಳಿವೆ, ಅದೆಷ್ಟೋ ಕಥೆಗಳಿವೆ. ಕೆಲವೊಂದು ಸ್ಥಳಗಳು ತಮ್ಮ ವೈಶಿಷ್ಟ್ಯತೆಗೆ ಮತ್ತು ಅದ್ಭುತಗಳ ಮೂಲಕವೇ ಗಮನ ಸೆಳೆಯುತ್ತವೆ. ಅಂತಹ ಒಂದು ಪುಣ್ಯಕ್ಷೇತ್ರವೇ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಶ್ರೀ ಹಾಸನಾಂಬ ದೇವಸ್ಥಾನ. ಈ ದೇವಾಲಯವು ಸುಮಾರು 12ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಯಿತು ಎಂದು ಹೇಳಲಾಗುತ್ತದೆ. ಸ್ಥಳ ಪುರಾಣದ ಪ್ರಕಾರ ಸಪ್ತ ಮಾತೃಕೆಯರಾದ 7 ದೇವತೆಗಳು ವಾರಣಾಸಿಯಿಂದ ದಕ್ಷಿಣ ಭಾಗಕ್ಕೆ ಬಂದಾಗ ಹಾಸನದ ಸೌಂದರ್ಯಕ್ಕೆ ಮಾರು ಹೋಗಿ ಇಲ್ಲೇ ನೆಲೆಸಲು ನಿರ್ಧರಿಸಿದರು. ಈ ದೇವಾಲಯವು ವರ್ಷದಲ್ಲಿ ಕೇವಲ ಕೆಲವು ದಿನಗಳ ಕಾಲ, ಸಾಮಾನ್ಯವಾಗಿ ದೀಪಾವಳಿ ಹಬ್ಬದ ಸಮಯದಲ್ಲಿ ಮಾತ್ರ ಭಕ್ತರಿಗೆ ತೆರೆದಿರುತ್ತದೆ. ಉಳಿದ ಅವಧಿಯಲ್ಲಿ ದೇವಾಲಯದ ಬಾಗಿಲು ಮುಚ್ಚಿರುತ್ತದೆ. ದೇವಾಲಯದ ಬಾಗಿಲು ಮುಚ್ಚುವಾಗ ಹಚ್ಚಿದ ತುಪ್ಪದ ದೀಪವು ಮುಂದಿನ ವರ್ಷ ಬಾಗಿಲು ತೆರೆಯುವವರೆಗೂ ನಿರಂತರವಾಗಿ ಉರಿಯುತ್ತಿರುತ್ತದೆ ಎಂಬುದು ಇಲ್ಲಿನ ಅತ್ಯಂತ ದೊಡ್ಡ ಪವಾಡ. ತುಪ್ಪವು ಬತ್ತದೇ ದೀಪವು ಆರದಿರುವುದು ದೇವಿಯ ಶಕ್ತಿಯ ಸಂಕೇತವೆಂದು ನಂಬಲಾಗಿದೆ. ದೇವಿಗೆ ಅರ್ಪಿಸಿದ ಹೂವುಗಳು, ನೀರು ಮತ್ತು ನೈವೇದ್ಯವಾಗಿ ಇಟ್ಟ ಅಕ್ಕಿ ಇಡೀ ವರ್ಷ ಬಾಡದೆ ಅಥವಾ ಕೆಡದೆ ತಾಜಾ ಆಗಿರುತ್ತದೆ ಎಂದು ಹೇಳಲಾಗುತ್ತದೆ. ದೇವಾಲಯದ ಆವರಣದಲ್ಲಿರುವ ಒಂದು ಉಪ ದೇವಾಲಯ ದೇವಿಯ ಆಭರಣಗಳನ್ನು ಕದಿಯಲು ಬಂದ 4 ಕಳ್ಳರು ದೇವಿಯ ಶಾಪಕ್ಕೆ ತುತ್ತಾಗಿ ಕಲ್ಲಾದರು ಮತ್ತು ಅವರೇ ಇಲ್ಲಿ ಕಳ್ಳಪ್ಪನ ಗುಡಿಯಾಗಿ ನೆಲೆಸಿದ್ದಾರೆ ಎಂಬ ಕಥೆ ಇದೆ. ದೇವಿಯ ಭಕ್ತಿಯಾಗಿದ್ದ ಸೊಸೆಗೆ ಕಿರುಕುಳ ನೀಡುತ್ತಿದ್ದ ಅತ್ತೆಯನ್ನು ದೇವಿಯು ಕಲ್ಲಾಗಿಸಿ ದೇವಾಲಯದ ಆವರಣದಲ್ಲಿ ಇರಿಸಿದಳು ಎಂಬ ಪ್ರತೀತಿ ಇದೆ. ಈ ಕಲ್ಲು ಪ್ರತಿ ವರ್ಷ ಅಕ್ಕಿಯ ಕಾಳಿನಷ್ಟು ಮುಂದೆ ಚಲಿಸುತ್ತಿದ್ದು, ಅದು ದೇವಿಯ ಹತ್ತಿರ ತಲುಪಿದಾಗ ಕಲಿಯುಗ ಕೊನೆಗೊಳ್ಳುತ್ತದೆ ಎಂಬ ನಂಬಿಕೆ ಇದೆ. ಹೆಚ್ಚಿನ ವಿಡಿಯೋಗಾಗಿ ವಿಮರ್ಶೆ ವಿತ್ ವರುಣ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.